तेजस्विनावधीतमस्तु मा विद्विषावहै। ओम शांति शांति शांति। ओम श्रुति स्मृति पुराणानाम आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे सप्तसूत्रात्मकेऽस्मिन् सप्तमे पराधिकरणे तदुपनिबद्धं तस्मिन् अधिकरणे पराधिकरणे उपनिबद्धं चतुर्थं सूत्रम्। इदानीं प्रकृतं सूत्रं चतुर्थं सूत्रं। तत्सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पादादितः चतुस्त्रिंशं सूत्रं। पादादितः चतुस्त्रिंशं सूत्रं। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुस्त्रिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम यत्पाद प्रणिपातेन मुक्तास्युर्बद्धमानवाः तं वन्दे करुणापूर्णं शङ्करं ज्ञानसागरम्। ओम यत्पाद प्रणिपातेन मुक्तास्युर्बद्धमानवाः तं वन्दे करुणापूर्णं शङ्करं ज्ञानसागरम्। तं वन्दे करुणापूर्णं शङ्करं ज्ञानसागरम्। शङ्करं ज्ञानसागरम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे सप्तमं पराधिकरणम्। ओम परमतः सेतोन्मानसम्बन्धभेदव्यपदेशेभ्यः ओम सामान्यात्तु ओम बुद्ध्यर्थः पादवत् ओम स्थानविशेषात् प्रकाशादिवत् ओम उपपत्तेश्च ओम तथान्यप्रतिषेधात् ओम अनेन सर्वगतत्वमायामशब्दादिभ्यः इमानि तानि सर्वाणि सप्तसूत्राणि तस्मिन् पराधिकरणे उपनिबद्धानि। इदानीं प्रकृतं सूत्रं
ಚತುರ್ಥಂ ತಸ್ಮಿನ್ ಅಧಿಕರಣೆ ಚತುರ್ಥಂ ಸೂತ್ರಂ ತತ್ ಸೂತ್ರಂ ಇದಾನೀಂ ಸೂತ್ರಂ ಪದ ವಿಭಾಗ ಕ್ರಮಂ ಅನ್ವಯ ಕ್ರಮಂ ಭಾಷ್ಯ ಭಾಗಂಚ ಸರ್ವಂ ಇದಾನೀಂ ವಿಚಾರಯಾಮಃ. ಓಂ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ ಓಂ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್. ಹಿಂದಿನ ಅಷ್ಟೂ ಸೂತ್ರಗಳಲ್ಲಿ ಪೂರ್ವ ಪಕ್ಷಿಯು ತನ್ನ ಸಿದ್ಧಾಂತವನ್ನ ಸಮರ್ಥನೆ ಮಾಡುವುದಕ್ಕೆ ಪ್ರಮಾಣ ಪೂರ್ವಕವಾಗಿ ತೆಗೆದುಕೊಂಡಿದ್ದ ಉಪನಿಷದ್ ವಾಕ್ಯಗಳು ಯಾವುದದು? 4 ವಾಕ್ಯಗಳು. ಸೇತು, ಉನ್ಮಾನ, ಸಂಬಂಧ, ಭೇದ, ಈ 4 ವಾಕ್ಯಗಳಿವೆಯಲ್ಲ, ಇವು ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿರುವುದರಿಂದ ಈ ಒಂದು ಬ್ರಹ್ಮಕ್ಕಿಂತ ಬೇರೆಯಾಗಿ ಇನ್ನೊಂದು ತತ್ವ ಇದೆ ಎಂಬುದು ಸಿದ್ಧವಾಗುತ್ತದೆ ಅಂತ ಹೇಳಿದ್ದ. ಅದಕ್ಕೆ ಆಚಾರ್ಯರು, ಸಿದ್ಧಾಂತಿಗಳು, ನೋಡಪ್ಪ, ಈ ಸೇತು ಅಂತಕ್ಕಂಥದ್ದು ಯಾತಕ್ಕೆ ಬಂದಿದೆ? ನೀನು ತಿಳ್ಕೊಂಡಿರುವ ಹಾಗೆ ಆ ಅರ್ಥದಲ್ಲಿ ಬಂದಿಲ್ಲ. ಏನು? ಸೇತು ಅಂತಕ್ಕಂಥದ್ದು ಯಾವುದೋ ಆಶೆ, ಇನ್ನೊಂದು ಪದಾರ್ಥ ಇದೆ, ಅಲ್ಲಿಗೆ ಹೋಗಿ ಮುಟ್ಟಿಸಬಹುದಾದ ಒಂದು ಸಾಧನ ಯಾವುದು? ಸೇತು. ಹಾಗಾಗಿ ಇನ್ನೊಂದು ಪದಾರ್ಥ ಇದೆ ಅಂತಂದ್ಯಲ್ಲ, ಅದು ಹಾಗಲ್ಲ. ಏನು? ಸೇತುವಿನಂತೆ ಪರಮಾತ್ಮ ಇದ್ದಾನೆ. ಏನ್ರಿ ಹಾಗಾದ್ರೆ ಸೇತುವಿನಂತೆ ಅಂತ ಅಂದ್ಬಿಟ್ರೆ ಸೇತು ಏನ್ ಮಾಡುತ್ತೆ? ಜಲರಾಶಿಯನ್ನು ಹಿಡಿದಿಟ್ಟು ಬಿಡುತ್ತೆ. ಹೌದ್ ತಾನೆ? ಎಷ್ಟೇ ಪ್ರಬಲವಾಗಿದ್ದರೂ ಕೂಡ. ಇಲ್ಲಿ ಯಾವ್ದು ಸ್ವಾಮಿ ಹಿಡಿದಿಡುತ್ತೆ ಅಂತಂದ್ರೆ ಧರ್ಮಗಳನ್ನ ಮಾಡಬೇಕಾದದ್ದು, ಮತ್ತೆ ಅನುಸರಿಸಬೇಕಾದ ಕರ್ಮಗಳು, ಮತ್ತೆ ವಿಹಿತವಾದದ್ದು ಏನು ವೇದ ವಿಹಿತವಾದಿದೆ, ಅದಕ್ಕೆಲ್ಲವನ್ನೂ ಕೂಡ ನಿಯಂತ್ರವಾಗಿದ್ದಾನೆ ಈ ಪರಮಾತ್ಮ ಎನ್ನುವ ಅರ್ಥದಿಂದ ಇದು ಹೋಲಿಕೆಯ ದೃಷ್ಟಿಯಿಂದ ಬಂದಿರತಕ್ಕಂತಹ ಪದ. ಇದು ಯಾವುದು? ಸೇತು ಎಂಬತಕ್ಕಂತಹದ್ದು. ಅದೇನು? ಸೇತುವಿನಂತೆ ಸೇತು. ಎಲ್ಲದಕ್ಕೂ ಪರಮಾತ್ಮ ವಿಧಾರಕ. ಇವನ ಒಂದು ವಿಧಾರಣೆಯಿಂದಲೇ, ನಿಯಂತ್ರಣದಿಂದಲೇ ಸೂರ್ಯ ಚಂದ್ರಮಸೌ ವಿಧೃತೌ ಭವತಃ. ಗಾರ್ಗಿ ಹೇಳ್ತಕ್ಕಂಥ ಮಾತು ಯಾಜ್ಞವಲ್ಕ್ಯರು. ಅಯ್ಯೋ ಗಾರ್ಗಿ, ಏನಿದು ಈ ಪರಮಾತ್ಮ? ಸೂರ್ಯ, ಚಂದ್ರ, ನಕ್ಷತ್ರ, ಎಲ್ಲ ಚರ ಭೂತಗಳನ್ನು ಮತ್ತೆ ಅವರವರ ಧರ್ಮಗಳನ್ನು ಎಲ್ಲವನ್ನೂ ಕೂಡ ಹಿಡಿದಿಟ್ಟುಕೊಂಡಿರತಕ್ಕಂತಹ ಒಂದು ತತ್ವ ಇದು. ನಿಯಂತ್ರಣ ಮಾಡತಕ್ಕಂಥ ತತ್ವ. ಆ ಒಂದು ದೃಷ್ಟಿಯಿಂದ ಸೇತುವಿನಂತೆ ಪರಮಾತ್ಮ ಇದ್ದಾನೆ, ಎಲ್ಲದಕ್ಕೂ ಕೂಡ ವಿಧಾರಕರಾಗಿದ್ದಾನೆ. ಅಯಂ ಪರಮಾತ್ಮ ಸೇತು ವಿಧೃತಿ ಅಂತ ಹೇಳಿದ್ರು. ನೀನ್ ತಿಳ್ಕೊಂಡಿರೋ ಹಾಗಲ್ಲಪ್ಪ ಅಂತ ಹೇಳಿ ಈ ಉನ್ಮಾನ ಸಂಬಂಧ ಅಂತ, ಉನ್ಮಾನ ಅಂತಕ್ಕಂಥದ್ದನ್ನು ಹೇಳಿ, ಈ ಉನ್ಮಾನ ಅಂತಕ್ಕಂಥದ್ದನ್ನ ವ್ಯವಹಾರದಲ್ಲಿ ಹೇಗೆ ಉಪಯೋಗಿಸ್ತಾರೆ ಅಂತಕ್ಕಂಥದ್ದನ್ನು ಹೇಳಿ ಆ ಕಾರ್ಶಾಪಣದ ಉದಾಹರಣೆಯನ್ನ ಕೊಟ್ಟು, ₹1 ತಗೊಂಬ ಅಂದ್ರೆ 4 ಪಾವಲಿ ಅಂದ್ರೆ ಒಂದೇ, ₹1 ಅಂದ್ರೆ ಒಂದೇ, 4 ಪಾವಲಿ ತಗೊಂಡು ಹೋಗ್ತಾನೆ. ಇಲ್ಲ 4 ಪಾವಲಿ ತಗೊಂಬ ಅಂದ್ರೆ ₹1 ತಗೊಂಡ್ಬರ್ತಾನೆ. ವ್ಯವಹಾರಕ್ಕೋಸ್ಕರ 4 ಪಾವಲಿ ತಗೊಂಬ ಅಂತ, ಆದ್ರೆ ₹1ನೇನೋ 4 ಭಾಗ ಮಾಡಿ ತಗೊಂಡು ಹೋಗ್ತಾನ? ಏನಿಲ್ಲ. 4 ಬೇರೆ ತತ್ವ, 4 ಕಾಣೆ ಬೇರೆದೆ, ವಸ್ತುವೇ ಬೇರೆ, ಅದನ್ನ ತಗೊಂಡು ಹೋಗ್ತಾನೆ. ಹಾಗೆ ಇಲ್ಲೂ ಕೂಡ ಬೇರೆ, ಅದೇ ಬೇರೆ ತತ್ವ ಇರಬಹುದು, ಬೇರೆ ಅಂತ ಹೇಳ್ಬೋದು. ಆದರೂ ಕೂಡ ಏನು, ಅದರ ಒಂದು ಪಾದ ಅಂದ್ರೆ ಈ ಉದ್ದೇಶದಿಂದ ಪಾದ ಅಂತ ಹೇಳಿದ್ದಾರೆ. ಮತ್ತೆ ಈ ಪಾದ ಆಮೆಲ್ಲ ಹೇಳಿರ್ತಕ್ಕಂಥ ಅಕ್ಷರಗಳು ಉಪಾಸನಾರ್ಥವಾಗಿ ಮಂದ ಮಧ್ಯಮಾಧಿಕಾರಿಗಳಿಗೆ ಮಾತ್ರ ಹೇಳಿದಂತಹ ಇವೆಲ್ಲ ಪ್ರಕರಣಗಳು ಅಂತ ಹೇಳಿ ಈಗ
ಈ ಆ ಆ ಉನ್ಮಾನ ಅಂತ ಹೇಳ್ತು. ಈಗ ಅದ್ರ 4ನೇ ಸೂತ್ರ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್. ಇನ್ನು 2 ಉಳ್ಕೊಂತು ಅಲ್ವಾ? ಸೇತು ಆಯ್ತು, ಉನ್ಮಾನ ಆಯ್ತು. ಅದಕ್ಕೆ ಪೂರ್ವ ಪಕ್ಷಿ ಹೇಳಿದ್ದ ಅರ್ಥ ಏನ್ ಮಾಡಿದ್ದ? ಅದಕ್ಕೆ ಅದು ಸರಿಯಲ್ಲ ಅಂತ ಹೇಳಿ ಆ ಒಂದು ತಮ್ಮ ಒಂದು ಸಿದ್ಧಾಂತಕ್ಕೆ ಅನುಗುಣವಾಗಿ ಅರ್ಥವನ್ನು ಹೇಳಿದ್ರು ಆಚಾರ್ಯರು. ಈ 2 ಉಳ್ಕೊಂಡಿದೆ. ಏನು? ಸೇತು ಉನ್ಮಾನ ಆಯ್ತು, ಸಂಬಂಧ ಮತ್ತೆ ಭೇದ ಎಂಬತಕ್ಕಂಥದ್ದು ಉಳ್ಕೊಂಡಿದೆ. ಅದನ್ನ ಈ ಸೂತ್ರದಲ್ಲಿ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದಾರೆ ಈ ಸೂತ್ರದಲ್ಲಿ ಭಗವಾನ್ ಬಾದರಾಯಣರು. ಏನು ಅಂತಂದ್ರೆ ಈ ಸೂತ್ರ, ಓಂ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್. ಓಂ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್. ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್ ಇತಿ ದ್ವಿಪದಾತ್ಮಕವಿದಂ ಸೂತ್ರಂ. ಅನ್ವಯಸ್ಥೋ ಏವಂ ವರ್ತತೆ. ಸ್ಥಾನ ವಿಶೇಷಾತ್. ಸ್ಥಾನ ವಿಶೇಷಾದಿತ್ಯುಕ್ತೆ ಸ್ಥಾನ ವಿಶೇಷಾದಿತಿ ಉಪಾಧಿ ವಿಶೇಷಾದಿತ್ಯರ್ಥಃ. ಸ್ಥಾನಂ ಉಪಾಧಿ. ಹೇಗೆ ಇದು? ಹಿಂದೆ ಈ ಒಂದು ಪಾದದ ಒಂದು 11ನೆಯ ಸೂತ್ರನ ಯಾವುದು ಇದೆಯಲ್ಲ, ಅದು ಯಾವುದು? ಉಭಯ ಲಿಂಗಾಧಿಕರಣದಲ್ಲಿ ಮೊಟ್ಟ ಮೊದಲನೆಯ ಸೂತ್ರವನ್ನು ನಾವು ನೋಡಿದ್ವು. ಏನಂತ? ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ. ಎಂಥ ಸೂತ್ರ ಅದು! ನ ಸ್ಥಾನತೋಪಿ, ಅಲ್ಲೂ ಕೂಡ ಸ್ಥಾನ ಅಂತಕ್ಕಂಥದ್ದು ಹೇಳಿದೆ. ಸ್ಥಾನತಃ ಪಂಚಮ ವಿಭಕ್ತಿ. ಸ್ಥಾನದಿಂದ ಅಂದ್ರೇನು? ಸ್ಥಾನದಿಂದ, ಸ್ಥಾನತಃ, ಸ್ಥಾನಾತ್ ಇತ್ಯುಕ್ತೆ ತತ್ರ ಉಪಾಧಿ ವಿಶೇಷಾತ್, ಉಪಾಧಿ ಸಂಬಂಧಾತ್ ಇತ್ಯರ್ಥಃ. ಸ್ಥಾನ ವಿಶೇಷಾತ್. ಅಲ್ಲಿ ನ ಸ್ಥಾನತೋ, ಸ್ಥಾನತಃ ಇತ್ಯುಕ್ತೆ ಉಪಾಧಿತಃ ಅಂತ ಅಲ್ಲಿ ಹೇಗೆ ಅರ್ಥವನ್ನು ಮಾಡಿದ್ದೇವೋ, ಸ್ಥಾನ ಅಂತನ್ನುವುದಕ್ಕೆ ಉಪಾಧಿ ಅಂತ ಇಲ್ಲೂ ಅದೇ ಅರ್ಥವೇ. ಸ್ಥಾನ ವಿಶೇಷಾದಿತ್ಯುಕ್ತೆ ಉಪಾಧಿ ವಿಶೇಷಾತ್. ಉಪಾಧಿ ವಿಶೇಷಾತ್ ಏನಿದೆ? ಪ್ರಕಾಶಾದಿವತ್. ಅಷ್ಟೇ ಸೂತ್ರದಲ್ಲಿ. ಪ್ರಕಾಶಾದಿವತ್ ಇತ್ಯುಕ್ತೆ ಕಿಂ ಭವತಿ? ಪ್ರಕಾಶಾದಿವತ್ ಕಿಂ ಇತ್ಯುಕ್ತೆ ಪ್ರಕಾಶಾದಿವತ್ ಸಂಬಂಧ ವ್ಯಪದೇಶವು ಸ್ಯಾತಾಂ. ಸಂಬಂಧ ಏನು? ಈ ಒಂದು ಭೇದ ಇದೆಯಲ್ಲ, ಇದು ಬ್ರಹ್ಮಾಸ್ತಿತ್ವ, ಬ್ರಹ್ಮ ಸತತ್ವ, ಅಂದ್ರೆ ಬ್ರಹ್ಮಾಂತರ ಸತತ್ವ ಅಂತ ಹೇಳಿದ್ನಲ್ಲ, ಅದು ಇಲ್ಲ. ಇದೆ ಅಂತ ಹೇಗಾಗ್ಬೋದು? ಅದೇ ಹೇಳಿದ್ಯಲ್ಲ, ಇನ್ನೊಂದು ಬ್ರಹ್ಮ ಇದೆ ಹೇಳಿದ್ಯ. ಅಯ್ಯಯ್ಯೋ, ಇನ್ನೊಂದು ಬ್ರಹ್ಮ ಇದೆ ಅಂತ ಗೊತ್ತಾಗುವಂತಹ ವಾಕ್ಯಗಳು ಇರಬೇಕಾದ್ರೆ ಅದು ಯಾವ ದೃಷ್ಟಿಯಿಂದ ಗೊತ್ತೇ? ಕೇವಲ ಸ್ಥಾನ ವಿಶೇಷದಿಂದ. ಹೌದ್ ತಾನೆ? ಹಾಗಾಗಿ ಯಾಕೆ ಇಲ್ಲಿ ಯಾವುದೋ ಒಂದು ದಾಸವಾಳ ಇಟ್ಟಿದ್ದಾರೆ, ಅದ್ರ ಮೇಲೆ ಸ್ಫಟಿಕ ಇಟ್ಬಿಟ್ಟ. ಸ್ಫಟಿಕ ಇಟ್ಬಿಟ್ಟ ಮೇಲೆ ಆಯ್ತು, ಸ್ಫಟಿಕ ಕೆಂಪಾಗಿದೆ ಅಂತ ಆಯ್ತು. ಇವಾಗ ಸ್ಫಟಿಕ ಕೆಂಪಾಗಿದೆ ಅಂತಕ್ಕಂಥದ್ದು ಸ್ವರೂಪವೋ, ಸ್ವರೂಪತಃ ಸಂಬಂಧವೋ ಲಕ್ಷಣವೋ, ಅಥವಾ ಸ್ಥಾನತಃ ಲಕ್ಷಣವೋ? ಅಂದ್ರೆ ಸ್ಥಾನತಃ ಉಪಾಧಿತಃ. ಅದೇ ರೀತಿ ಇಲ್ಲೂ ಕೂಡ ಸ್ಥಾನ ವಿಶೇಷಾತ್ ಉಪಾಧಿ ವಿಶೇಷಾತ್ ಪ್ರಕಾಶಾದಿವತ್ ಏನಾಗಿದೆ? ಈ ಬ್ರಹ್ಮಾಂತರ ವ್ಯಪದೇಶ ಸ್ಯಾತ್. ಬ್ರಹ್ಮಾಂತರ ಅಸ್ತಿತ್ವ ವ್ಯಪದೇಶ ಸ್ಯಾತ್. ಬ್ರಹ್ಮಾಂತರ ಅಂದ್ರೆ ಬ್ರಹ್ಮಕ್ಕಿಂತ ಇನ್ನೊಂದು ಪದಾರ್ಥ ಇದೆ, ಅಸ್ತಿತ್ವ ಇದೆ ಎನ್ನುವುದು ಆಗಬಹುದು. ಯಾವ ದೃಷ್ಟಿಯಿಂದ? ಉಪಾಧಿ ವಿಶೇಷಾತ್. ಉಪಾಧಿ. ಇದನ್ನೇ ಉಭಯ ಲಿಂಗಾಧಿಕರಣದಲ್ಲಿ ಅಲ್ಲೂ ಹೇಳಿದ್ರು. ಏನಂತ ಹೇಳಿದ್ರು ಅಲ್ಲಿ ನೋಡಿ. ಇಲ್ಲಿ ಇಷ್ಟನ್ನು ಹೇಳಿದ್ದಾರಲ್ಲ, ಅಲ್ಲಿ ಏನ್ ಹೇಳಿದ್ರು? ಓಹೋ, ಹಾಗಾದ್ರೆ ಜಿಜ್ಞಾಸ ಏನ್ ತಿಳ್ಕೊಂಬಿಟ್ಟ? ಓಹೋ,
ಏನಾಯ್ತು, ಉಪಾಸನಾ ವಿಶೇಷ ಹೇಳಿದ್ದಾರಲ್ಲ, ಅವೆಲ್ಲ ಲಕ್ಷಣಗಳು ಉಪಾಸನಾ ದೃಷ್ಟಿಯಿಂದ ಅಂತ. ಹಾಗಾದರೆ ಉಪಾಸನೆ ಮಾಡುವಾಗ ಬ್ರಹ್ಮಕ್ಕೆ ಈ ಲಕ್ಷಣ ಇರಬಹುದು, ವಿಕಾರ ಸಂಭವಿಸಬಹುದು ಅನ್ಕೊಂಡ್ಬಿಟ್ಟ. ಏನಾಯ್ತು, ಆಯ್ತು ಸ್ವಾಮಿ, ನಿರ್ವಿಶೇಷವಾಗಿ ಧ್ಯಾನ ಮಾಡುವಾಗ ಇದಿರ್ಲಿ, ಉಪಾಸನೆ ಮಾಡುವಾಗ ಅದಿರ್ಲಿ. ಯಾವುದು ಅನಂತ ಗುಣ ಸಂಪನ್ನ ಅಯಂ ಪರಮಾತ್ಮ ಇರ್ಲಿ ಅಂದ್ರೆ ಖಂಡಿತ ಸಾಧ್ಯವಿಲ್ಲ. ನೀನು ಆ ಏನು ಉಪಾಧಿ ವಿಶೇಷ, ಅದು ಕೇವಲ ಉಪಾಧಿ ವಿಶೇಷದಿಂದ ಬಂದಿರತಕ್ಕಂಥದ್ದು, ಅದರ ಸ್ವರೂಪ ಅಲ್ಲವೇ ಅಲ್ಲ. ಉಪಾಧಿ ಇರ್ಲಿ, ಉಪಾಧಿ ಇಲ್ಲದೆ ಇರ್ಲಿ, ಯಾವಾಗಲಾದರೂ ಆಗಿರ್ಲಿ, ಅಧಿಕಾರಿ ಕೂಡ ಯಾವನೇ ಆಗಿರ್ಲಿ, ಉತ್ತಮಾಧಿಕಾರಿ ಆಗಿರ್ಲಿ, ಮಧ್ಯಮಾಧಿಕಾರಿ ಆಗಿರ್ಲಿ, ಮಂದಾಧಿಕಾರಿ ಯಾರೇ ಆಗಿರ್ಲಿ, ಪರಮಾತ್ಮ ನಿರ್ವಿಶೇಷನೇ. ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಅಂದ್ರೆ ಯಾವಾಗಲೂ ಇಲ್ಲ, ಅವನ ಉಪಾಧಿ ವಿಶೇಷನೂ ಇಲ್ಲ, ಎಂಥದೂ ಇಲ್ಲ, ಯಾವಾಗಲೂ ಒಂದೇ. ಇವಾಗ ಹಾವು ಹಗ್ಗ ಹಾವಾಗ ತೋರ್ಬಿಡ್ತು, ಹಾವಾಗ ತೋರ್ಬಿಡ್ತು, ಯಾವನೋ ಬಂದ, ಓ ಹಗ್ಗ, ಓ ಈಗ ಹಗ್ಗ ಆಯ್ತಾ? ಏನಿಲ್ಲ, ಹಾವಾಗ ತೋರ್ತಿದ್ದಾಗಲೂ ಇವನಿಗೆ ಅದು ಹಗ್ಗವೇ ಆಗಿತ್ತು. ಹಾಗೆ ಇಲ್ಲೂ ಕೂಡ ಇದು ತಿಳಿಬೇಕು ನಾವು. ಅಲ್ಲಿ ಅದನ್ನು ಹೇಳಿದ್ದಾರೆ ಉಭಯಲಿಂಗಾಧಿಕರಣದಲ್ಲಿ. ಏನು, ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಸ್ಥಾನತೋಪಿ ಉಪಾಧಿ ವಿಶೇಷಾದಪಿ ಪರಸ್ಯ ಬ್ರಹ್ಮಣ ನ ಉಭಯಲಿಂಗಂ ಸಂಭವತಿ. ಉಭಯಲಿಂಗ ಇಲ್ವೇ ಇಲ್ಲ, ಯಾವತ್ತೂ ಏಕಲಿಂಗ. ಏಕಲಿಂಗ ಅಂತ ಹೇಳೋದು ತಪ್ಪು ತಾನೆ, ಒಂದೇ ಒಂದಿರುವ ಏಕಲಿಂಗ ಹೇಳೋದು. ಇರ್ಲಿ, ಅದಿರ್ಲಿ, ಇಲ್ಲಿ ಹೀಗೆ ಉಪಾಧಿ ವಿಶೇಷದಿಂದ ಸ್ಥಾನ ವಿಶೇಷದಿಂದ ಅಂತ ಹೇಳಿದ್ರು. ಸ್ಥಾನ ವಿಶೇಷದಿಂದ, ಉಪಾಧಿ ಭೇದದಿಂದ, ಪ್ರಕಾಶವೇ ಮುಂತಾದವುಗಳಂತೆ ಏನಾಗಿದೆ, ಈ ಒಂದು ಸಂಬಂಧ ವ್ಯಪದೇಶ ಅಂತ ಹೇಳಿದ್ದಾರಲ್ಲ, ಸಂಬಂಧ ಇದೆ ವ್ಯಪದೇಶ ಇದೆ ಅಂತ, ಅದರಿಂದ ಏನಾಗಿದೆ, ಓ ಬೇರೆ ಇರುವಂತೆ ತೋರ್ತಾ ಇದೆ. ಹಾಗಲ್ಲಪ್ಪ, ಇದು ಕೇವಲ ಉಪಾಧಿ ಭೇದದಿಂದ ಹಾಗೆ ತೋರ್ತಾ ಇದೆ ಅಷ್ಟೇ. ಉಪಾಧಿ ಭೇದದಿಂದ ಈ ಸಂಬಂಧ ಭೇದ ವ್ಯಪದೇಶ ಆಗಬಹುದು. ಸಂಬಂಧ ಭೇದ ವ್ಯಪದೇಶವು ಸ್ಯಾತಾಂ. ಇದು ಸೂತ್ರದ ಒಂದು ಅರ್ಥ. ಈಗ ಸೂತ್ರಾರ್ಥವನ್ನ ಭಾಷ್ಯವನ್ನು ನೋಡೋಣ. 310ನೇ ಭಾಷ್ಯವನ್ನ. ಇಹ ಸೂತ್ರೆ ದ್ವಯೋರಪಿ ಸಂಬಂಧ ಭೇದ ವ್ಯಪದೇಶಯೋ ಪರಿಹಾರೋ ವಿಧೀಯತೆ. ಒಂದೇ ಈ ಬಹಳ ಸರಳವಾಗಿ, ಇದಕ್ಕಿಂತ ಸರಳವಾಗಿ ವ್ಯಾಖ್ಯಾನ ಮಾಡಕ್ಕೆ ಸಾಧ್ಯನಾ? ಈ ವಾಕ್ಯಕ್ಕೆ ಏನ್ ವ್ಯಾಖ್ಯಾನ ಮಾಡ್ತೀನಿ? ವ್ಯಾಖ್ಯಾನ ಮಾಡೋದು ಯಾರಿಗೂ ಗೊತ್ತಾಗಲ್ಲ. ಇಹ ಸೂತ್ರೆ ಅಂದ್ರೆ ಇಹ ಪ್ರಕೃತೆ ಸೂತ್ರೆ. ಈ ಪ್ರಕೃತವಾದ ಸೂತ್ರದಲ್ಲಿ ದ್ವಯೋರಪಿ ಅಂದ್ರೆ ಏನು, ಎರಡೂ ಕೂಡ ಯಾವುದು, ಸಂಬಂಧ ಭೇದ. ಯಾವ ದ್ವಯೋ ಅಂದ್ರೆ ಇಲ್ಲಿ ಅವಶಿಷ್ಟಯೋ ಅಂತ ಅರ್ಥ. ದ್ವಯೋ ಅವಶಿಷ್ಟಯೋ. ಯಾಕೆ? ಸೇತು ಉನ್ಮಾನ ಇದಕ್ಕೆ ಸಮಾಧಾನವನ್ನು ಹೇಳಿದ್ರು, ಇದು ಯಾತಕ್ಕೆ ಬಂದಿದೆ ಅಂತಕ್ಕಂಥದಕ್ಕೆ ಸಮಾಧಾನವನ್ನು ಹೇಳಿದ್ರು. ಈಗ ಎರಡು ಸಂಬಂಧ ಭೇದ ಇದೆಯಲ್ಲ, ಅದಕ್ಕೆ ಈ ಪದಗಳು ಯಾತಕ್ಕೆ ಬಂದಿದೆ, ಇದಕ್ಕೆ ನಾವು ಹೇಗೆ ಅರ್ಥವನ್ನು ಮಾಡಬೇಕು ಅನ್ನುವುದನ್ನ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ವಿಧೀಯತೆ. ಈ ಸೂತ್ರದಲ್ಲಿ ಇದನ್ನ ಆದೇಶ ಮಾಡಿ ಹೇಳುತ್ತಿದ್ದಾರೆ. ಏನಂತ ಅಂದ್ರೆ, ಯದಪ್ಯುಕ್ತಂ ಸಂಬಂಧ ವ್ಯಪದೇಶಾತ್ ಭೇದ ವ್ಯಪದೇಶಾಚ ಪರಂ ಅತಃ ಸ್ಯಾತ್ ಇತಿ. ನೋಡಿ, ಇದನ್ನ ಅನುವಾದ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರ. ಇದೆಲ್ಲ ವಾದದ ಕ್ರಮ ಇದು. ನೋಡಪ್ಪ, ನೀನ್ ಹೇಳಿದ್ಯಲ್ಲ ಯದಪ್ಯುಕ್ತಂ, ನೀನ್ ಹೇಳಿದ್ಯಲ್ಲ ಏನು, ಸಂಬಂಧ ವ್ಯಪದೇಶ. ಉಪನಿಷತ್ತುಗಳಲ್ಲಿ ಸಂಬಂಧ ಇದೆ ಮತ್ತೆ ಭೇದ ಇದೆ ಅಂತ ಹೇಳಿದ್ವಲ್ಲ, ಅದರಲ್ಲಿ ಸಂಬಂಧ ವ್ಯಪದೇಶಾತ್ ಭೇದ ವ್ಯಪದೇಶಾಚ ಎರಡೂ ಇರೋದ್ರಿಂದ ಅತಃ ಪರಂ ಸ್ಯಾತಿತಿ,
ಪರಂ ಅತಃ ಅಂತ ಇದೆ, ಅದನ್ನ ಅತಃ ಪರಂ ಸ್ಯಾದಿತಿ. ಅತಃ ಪರಂ ಅಂತಂದ್ರೇನು? ಪರಮಾತ್ಮನಃ ಪರಂ ಸ್ಯಾದಿತಿ. ಪರಮಾತ್ಮನಿಗಿಂತ ಭಿನ್ನವಾದ ಇನ್ನೊಂದು ತತ್ವ ಇರಬಹುದು ಅಂತ ನೀನು ಹೇಳಿದ್ದೀಯಲ್ಲ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ತದಪಿ ಅಸತ್, ಅದೂ ಕೂಡ ಸರಿಯಲ್ಲ ಎಂಬುದಾಗಿ. ಯಾತಕ್ಕೆ ಅಂತಂದ್ರೆ ಯತಃ ಏಕಸ್ಯಾಪಿ ಸ್ಥಾನ ವಿಶೇಷಾಪೇಕ್ಷೆಯ ಏತೌ ವ್ಯಪದೇಶೌ ಉಪಪದ್ಯೇತೆ. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏಕಸ್ಯಾಪಿ, ಏಕಸ್ಯಾಪಿ ಒಂದಕ್ಕೆ. ಒಂದಕ್ಕೆ ಅಂತಂದ್ರೇನು? ಈ ಪ್ರಕೃತ ಯಾವ್ದಿದು? ಬ್ರಹ್ಮ ಪ್ರಕರಣ ಅಂದ್ರೇನು? ಏಕಸ್ಯಾಪಿ ಬ್ರಹ್ಮಣ ಅಥವಾ ಏಕಸ್ಯಾಪಿ ಪರಮಾತ್ಮನಃ ಸ್ಥಾನ ವಿಶೇಷಾಪೇಕ್ಷೆಯ. ಒಂದೇ ಒಂದು ಬ್ರಹ್ಮ ಇರುವುದು, ಎರಡಿಲ್ಲ, ಒಂದೇ. ಅದಕ್ಕೆ ಸ್ಥಾನ ವಿಶೇಷಾಪೇಕ್ಷೆಯ, ಅದೇನು? ಉಪಾಧಿ ವಿಶೇಷಾಪೇಕ್ಷೆಯ. ಉಪಾಧಿ ವಿಶೇಷದ ದೃಷ್ಟಿಯಿಂದ ಏನಾಗುತ್ತೆ? ಏತವ್ಯಪದೇಶವು ಉಪಪದ್ಯೇತೆ. ಏತವ್ಯಪದೇಶವು, ಏತವ್ಯಪದೇಶವು ಇತ್ಯುಕ್ತೆ ಸಂಬಂಧ ಭೇದ ವ್ಯಪದೇಶವು. ಸಂಬಂಧ ಭೇದ ಎಂಬತಕ್ಕಂಥ ವ್ಯಪದೇಶವು ಉಪಪದ್ಯೇತೆ, ಹೊಂದಬಹುದಾಗಿದೆ. ಯಾವ ದೃಷ್ಟಿಯಿಂದ? ಸ್ಥಾನ ವಿಶೇಷಾಪೇಕ್ಷೆಯ. ಹೌದಾರೆ? ಈ ಸ್ಥಾನ ವಿಶೇಷದ ಒಂದು ಅಪೇಕ್ಷೆಯಿಂದ ಈ ಒಂದು ಈ ಸಂಬಂಧ ಭೇದ ಹೇಳಿದ್ದಾರಲ್ಲ, ಅದು ಆಗ್ಬಹುದು, ಏನು ತಪ್ಪಿಲ್ಲ, ಆಗ್ಬಹುದು. ಏನಂದ್ರೆ ಮುಂದೆ ಹೇಳ್ತಾರೆ, ಸಂಬಂಧ ವ್ಯಪದೇಶೇ ತಾವತ್ ಅಯಮರ್ಥ. ಮೊಟ್ಟ ಮೊದಲನೇದಾಗಿ ಸಂಬಂಧ ಭೇದ ವ್ಯಪದೇಶ ತಾನು ಹೇಳುದು. ಮೊಟ್ಟ ಮೊದಲಿಗೆ ಸಂಬಂಧ ವ್ಯಪದೇಶೇ ತಾವತ್. ಸಂಬಂಧ ವ್ಯಪದೇಶ, ಸಂಬಂಧ ವ್ಯಪದೇಶ ಅಂತಂದ್ರೆ ಏನು ಅಂತಂದ್ರೆ, ಅದನ್ನ ಈಗ ನಾವು ಮೊದಲು ಹೇಳುತ್ತೇವೆ ಅಂತ ಹೇಳಿ ಈ ಸಂಬಂಧ ವ್ಯಪದೇಶವನ್ನ, ಸಂಬಂಧವನ್ನ ಹೇಳಿರುವುದನ್ನ ಈಗ ಹೇಳ್ತಾ, ಏನ್ ಸಂಬಂಧ, ಯಾತಕ್ಕೆ, ಅದೇನರ್ಥ ಅಂತ ಅನ್ನೋದನ್ನ ಮೊದಲು ಹೇಳ್ತೇವೆ. ಆಮೇಲೆ ಭೇದವನ್ನು ಹೇಳ್ತೇವೆ. ಭೇದ ಏನರ್ಥ, ಭೇದಕ್ಕೆ ಏನರ್ಥ ಅಂತ ಅನ್ನೋದು ಏನು ಅಂತ ಹೇಳ್ತಾರೆ ನೋಡಿ. ಬುದ್ಧ್ಯಾದಿ ಉಪಾಧಿ ಸ್ಥಾನ ವಿಶೇಷ ಯೋಗಾತ್ ಉದ್ಭೂತಸ್ಯ ವಿಶೇಷ ವಿಜ್ಞಾನಸ್ಯ ಉಪಾಧ್ಯುಪಶಮೆ ಯಹ ಉಪಶಮಃ ಸಹ ಪರಮಾತ್ಮನ ಸಂಬಂಧ ಇತಿ ಉಪಾಧ್ಯಪೇಕ್ಷೆಯ ಏವ ಉಪಚರ್ಯತೆ. ನೋಡಿ, ಎಲ್ಲ ಕಂಡಿರ್ತಕ್ಕಂಥ ವಿಷಯ. ಬುದ್ಧಿಯಾದಿ ಉಪಾಧಿ ಸ್ಥಾನ ವಿಷಯ. ಇದು ಬುದ್ಧಿಯೇ ಮೊದಲಾದ ಉಪಾಧಿ ಸ್ಥಾನ ವಿಷಯ, ಉಪಾಧಿ ಸ್ಥಾನ, ಉಪಾಧಿಯ ಒಂದು ವಿಶೇಷ ವಿಶೇಷ ಸಂಬಂಧದಿಂದ, ಬುದ್ಧಿಯೇ ಮೊದಲಾದ ಉಪಾಧಿ ವಿಶೇಷಗಳ ಸಂಬಂಧದಿಂದ, ಸರಿಯಾಗಿ ಅನುವಾದ ಮಾಡಿ, ಬುದ್ಧಿಯೇ ಮೊದಲಾದ ಉಪಾಧಿ ವಿಶೇಷಗಳ ಸಂಬಂಧದಿಂದ, ಯೋಗ ಸಂಬಂಧದಿಂದ ಏನಾಗಿದೆ? ಉದ್ಭೂತಸ್ಯ ವಿಶೇಷ ವಿಜ್ಞಾನಸ್ಯ. ಏನಾಯ್ತು? ಅದಕ್ಕೆ ವಿಶೇಷ ವಿಜ್ಞಾನ ಉತ್ಪನ್ನವಾಯಿತು. ಯಾವುದರಿಂದ? ಬುದ್ಧಿಯೇ ಮುಂತಾದ ಯಾವುದರಿಂದ? ಉಪಾಧಿಗಳಿಂದ. ಹೌದ್ ತಾನೆ? ಉದಾಹರಣೆಗೆ ಉದ್ಭೂತಸ್ಯ ವಿಶೇಷ ವಿಜ್ಞಾನ ಉಂಟಾಯ್ತು. ಏನ್ ಹೇಗಂದ್ರೆ ಅಂತಂದ್ರೆ ನೋಡಿ, ಒಬ್ಬ ಇದ್ದ, ಅವನು ಗೃಹಸ್ಥ, ಒಳ್ಳೆಯ ಗೃಹಸ್ಥ. ದಿನ ಎಲ್ಲ ಈ ವೇದವಿಹಿತ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದ. ದೇವತಾರ್ಚನೆಗೆ ಬಂದ. ಅಲ್ಲಿ ಎದುರುಗಡೆ ಒಂದು ಸಾಲಿಗ್ರಾಮ ಇತ್ತು. ಅದನ್ನ ತಗೊಂಡ ಚೆನ್ನಾಗಿ ಒರೆಸ್ದ, ಅದನ್ನೆಲ್ಲ ಶುದ್ಧ ಮಾಡ್ದ. ಏನಪ್ಪ ಹೀಗೆ ಮಾಡ್ತಾ? ಇಲ್ಲ, ಇದು ನೋಡಿ, ಇದೆಲ್ಲ ಕೊಳೆ ಆಗ್ಬಿಟ್ಟಿತ್ತು, ಕೆಲ್ಲು, ಅದಕ್ಕೋಸ್ಕರ ಶುದ್ಧ ಮಾಡ್ತಾ ಇದ್ದೀನಿ ಅಂತ ಅಂದ. ಅಂದ್ಬಿಟ್ಟು ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಬಿಟ್ಟು ಅದೇ ಶಿಲೆಯನ್ನ, ಸಾಲಿಗ್ರಾಮ ಶಿಲೆಯನ್ನ ಏನ್ ಮಾಡ್ದ?
ಬುದ್ಧಿ ಎಂಬ ಉಪಾಧಿಯಿಂದ ನೋಡಿದ. ಕೂತ್ಕೊಂಡ, ಧ್ಯಾನ ಮಾಡ್ದ. ಓಹೋ, ಬುದ್ಧಿ ಎಂಬ ಏನು ಬುದ್ಧಿ ಉಪಾಧಿ ಅಂದ್ರೆ ನರಸಿಂಹಸ್ವಾಮಿ ಬುದ್ಧಿಯಿಂದ ಏನ್ ಮಾಡ್ದ? ನರಸಿಂಹಸ್ವಾಮಿ ಬುದ್ಧಿಯಿಂದ ಅದು ನೋಡ್ದ. ಅದನ್ನ ನರಸಿಂಹಸ್ವಾಮಿ ನರಸಿಂಹಸ್ವಾಮಿಯ ಬುದ್ಧಿಯಿಂದ ನೋಡಿದಾಗ ಏನಾಯ್ತು ಅವನಿಗೆ? ಇದುವರ ತನಕ ಇದ್ದ ಸಾಲಿಗ್ರಾಮ ಅಂತಕ್ಕಂಥದ್ದು ಬುದ್ಧಿ ಹೋಯ್ತು, ಅದು ಸ್ವರೂಪ ಅದಿತ್ತು, ಅದು ಹೋಯ್ತು. ಇನ್ನೇನು? ಓಹೋ, ಇಲ್ಲಿ ನರಸಿಂಹ ಅಂತಕ್ಕಂಥ ವಿಶೇಷ ವಿಜ್ಞಾನ ಉಂಟಾಯ್ತು. ಇದು ಉಂಟಾದಿದ್ದು ಯಾವುದರಿಂದ? ಬುದ್ಧಿ ಎಂಬ ಉಪಾಧಿಯಿಂದ. ಇನ್ನೊಬ್ಬ ಬಂದ, ಯಾರೋ ಅವನ ಮಗನೋ ಸ್ನೇಹಿತ ಯಾರೋ ಬಂದ, ಅವನಿಗೆ ನರಸಿಂಹಸ್ವಾಮಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವನು ಯಾವ ನರಸಿಂಹಸ್ವಾಮಿ ರೀ, ಎಲ್ಲಿದೆ ಅದು? ಕಲ್ಲಿರೋದಲ್ಲಿ ಸಾಲಿಗ್ರಾಮ ಇಟ್ಕೊಂಡು ನರಸಿಂಹಸ್ವಾಮಿ ಅಂತ ಅನ್ಬಿಟ್ಟ ಅವನು. ಯಾಕೆ? ಅವರು ಉಪಾಧಿ ಮೂಲಕ ನೋಡ್ಲಿಲ್ಲ, ಇವರು ಉಪಾಧಿ ಮೂಲಕ ನೋಡ್ದ, ಬುದ್ಧಿ ಎಂಬ ಉಪಾಧಿಯಿಂದ. ಯಾವುದು? ಆ ನರಸಿಂಹಸ್ವಾಮಿ ಎಂಬ ಬುದ್ಧಿಯ ಉಪಾಧಿಯ ದೃಷ್ಟಿಯಿಂದ. ಹೀಗೆ ಏನಾಯ್ತು? ಉಪಾಧಿ ವಿಶೇಷದಿಂದ ಉದ್ಭೂತ ವಿಶೇಷ ವಿಜ್ಞಾನಸ್ಯ, ವಿಶೇಷ ವಿಜ್ಞಾನ ಆಯ್ತು. ಆ ಒಂದು ಬುದ್ಧಿ ಉಪಾಧಿಯಿಂದ ಉಪಾಧ್ಯುಪಶಮೆ, ಉಪಾಸನೆ ಧ್ಯಾನ ಮಾಡ್ದ. ಎಷ್ಟೋ ಒಂದು 10 ನಿಮಿಷ ನಾವು ಕಾಲಗಟ್ಟೆ ಮಾಡ್ದ, ಅದು ಉಪಶಮವಾಗೋಯ್ತು. ಹಿಂದಕ್ಕೆ ಬಂದು ಆಮೇಲೆ ಯಹ ಉಪಶಮ ಸಹ ಪರಮಾತ್ಮನ ಸಂಬದ್ಧ ಐತಿ. ಇದು ಉಪಶಮ ಮಾಡ್ಕೊಂಬಿಟ್ಟದ, ಅದು ಈ ಪರಮಾತ್ಮನ ಇದು ಈ ಪರಮಾತ್ಮನ ಯಾರು? ನರಸಿಂಹಸ್ವಾಮಿ. ಏನೋ ವಿಶೇಷಪ್ಪ ಅದು ಆ ಸಾಲಿಗ್ರಾಮ ಅಂತಕ್ಕಂಥದ್ದು ಸ್ವರೂಪ. ಅದು ಇಲ್ಲೂ ಪರಮಾತ್ಮ ಅಂತಕ್ಕಂಥದ್ದು ಸ್ವರೂಪ. ಈ ಸ್ವರೂಪದಕ್ಕೆ ಹೇಗೆ ಸಂಬಂಧ ಆಗಿದೆ ಅಂದ್ರೆ ಏನು? ಉಪಾಧಿ ಅಪೇಕ್ಷೆಯ ಏವ ಉಪಚರ್ಯತೆ. ಉಪಾಧಿ ಅಪೇಕ್ಷೆಯಿಂದ ಮಾತ್ರ ಸಂಬಂಧ ಆಗಿತ್ತು. ಏನಂತ? ನರಸಿಂಹಸ್ವಾಮಿ ಸಂಬಂಧ. ಉಪಾಧಿ ಅದು ಆ ಬುದ್ಧಿ ಉಪಾಧಿ ಹೋಯ್ತು, ಧ್ಯಾನದಿಂದ ಈಶೆ ಬಂದ, ಹೋಯ್ತು, ಅದು ಹೋಯ್ತು. ನ ಪರಿಮಿತತ್ವ ಅಪೇಕ್ಷೆಯ ನ ಪರಿಮಿತತ್ವ ಅಪೇಕ್ಷೆಯ ಅಪೇಕ್ಷೆಯ ಏನು? ಇದು ಈ ಸಂಬಂಧ ಅದು ಏನಾಗಿದೆ? ಈ ಪರಿಮಿತಿ ಅಂದ್ರೆ ಏನು? ಯಾವುದೋ ಒಂದು ಉಪಾಧಿ ಅದಕ್ಕೆ ಪರಿಮಿತವಾಗಿದ್ದ ದೃಷ್ಟಿಯಿಂದ ಮಾತ್ರ ಅದು ಕಾಣ್ತಾ ಇತ್ತಷ್ಟೇ ಹೊರತು ವಸ್ತುತಃ ಏನಾಗಿದೆ? ಅದೇನೂ ಅಲ್ಲ. ನರಸಿಂಹಸ್ವಾಮಿಯೂ ಅಲ್ಲ, ಇಲ್ಲ ಇನ್ನೊಂದು ಅಲ್ಲ, ಯಾವುದೂ ಅಲ್ಲ. ಕೇವಲ ಯಾವುದೋ ಒಂದು ಕಪ್ಪು ಕಲ್ಲಿ ಒಂದು ಶಾಲಿಗ್ರಾಮ ಅಂತ ಹೇಳ್ತಾರೆ. ಕಪ್ಪು ಕಲ್ಲು ಶಾಲಿಗ್ರಾಮ ಅಂತ ಇಷ್ಟು ಪರಿಮಿತ. ತಥಾ ಇದು ಯಾವ್ದಿದು? ಈ ಒಂದು ಸಂಬಂಧ ಆಯ್ತಲ್ಲ, ಇದು ಅದೇ ರೀತಿ ತಥಾ ಭೇದ ವ್ಯಪದೇಶೋಪಿ, ಇದೇ ರೀತಿ ಸಂಬಂಧ ಹೇಗೆ ಉಪಾಧಿಯ ದೃಷ್ಟಿಯಿಂದ ಮಾತ್ರ ಸಂಬಂಧವಾಯಿತೇ ಹೊರತು ಉಪಾಧಿಯನ್ನು ಬಿಟ್ಟರೆ ಯಾವ ಸಂಬಂಧ ಅಂತಲಾಗಲಿ ಏನೂ ಇಲ್ಲ. ಅದೇ ರೀತಿ ಭೇದ ವ್ಯಪದೇಶೋಪಿ, ಇವಾಗ 3 ಆಯ್ತಲ್ವಾ? ಏನು? ಸೇತು, ಉನ್ಮಾನ, ಸಂಬಂಧ. ಇದು ಮೊದಲ ಕೊನೆಯದಿದೆ ಭೇದ ಅಂತ ಇದೆ. ಅದನ್ನು ಹೇಳ್ತಾರೆ ಇವಾಗ. ತಥಾ ಭೇದ ವ್ಯಪದೇಶೋಪಿ ಬ್ರಹ್ಮಣ ಉಪಾಧಿ ಭೇದಾಪೇಕ್ಷೆಯ ಉಪಚರ್ಯತೆ. ಅದೇ ರೀತಿ ಹೇಗೆ ಈ ಒಂದು ಸಂಬಂಧ ವ್ಯಪದೇಶ ಉಪಾಧಿ ಭೇದಾಪೇಕ್ಷೆಯಿಂದ ಬಂದಿತ್ತೋ ಅದೇ ರೀತಿ ಭೇದ ವ್ಯಪದೇಶವೂ ಕೂಡ ಉಪಾಧಿ ಭೇದ ಅಪೇಕ್ಷೆಯಿಂದ ಅದು ಉಪಚಾರಕ್ಕೋಸ್ಕರ ಹೇಳ್ತಾರಷ್ಟೆ. ಏನು? ಭೇದವನ್ನು ಕೂಡ ಏನು ಅಂತಂದ್ರೆ ಉಪಚಾರ ನ ಸ್ವರೂಪ ಭೇದ ಅಪೇಕ್ಷೆ ಅಷ್ಟೇ ಹೊರತು ಸ್ವರೂಪದಲ್ಲಿ ಭೇದ ಅಂತಲ್ಲ. ಸ್ವರೂಪ ಭೇದವನ್ನು ಹೇಳ್ತಾ ಇಲ್ಲ. ಸ್ವರೂಪದಲ್ಲಿ ಯಾವ ವ್ಯಭಿಚಾರವೂ ಆಗಿಲ್ಲ. ಸ್ವರೂಪದಲ್ಲಿ ಅದಕ್ಕೆ ನಿತ್ಯ ಅವ್ಯಭಿಚಾರಿ ಸ್ವರೂಪಂ ಬ್ರಹ್ಮ. ಯಾವತ್ತಿಗೂ ಕೂಡ ಅದು ಅವ್ಯಭಿಚಾರಿಯೇ. ಅದು
ಹಾಗಿದ್ದರೂ ಕೂಡ ಏನಾಗಿದೆ, ಉಪಾಧಿಯ ಅಪೇಕ್ಷೆಯಿಂದ ಯಾವುದು ಅದೇನು ಬೇಕಾದ್ರೂ ಇರ್ಬೋದು. ಬುದ್ಧಿಯಾದಿ ದೃಷ್ಟಿ ಉಪೇಕ್ಷೆಯಿಂದ, ಉಪಾಧಿಯ ಅಪೇಕ್ಷೆಯಿಂದ ಏನಾಗಿದೆ, ಈ ಒಂದು ಭೇದ ಕಂಡು ಬರುತ್ತೆ ಹೊರತು ನ ಸ್ವರೂಪ ಭೇದ ಅಪೇಕ್ಷೆಯ. ಇದು ಸ್ವರೂಪ ಭೇದ ಅಂತಕ್ಕಂಥದ್ದು ಏನೂ ಇಲ್ಲ ಅಂತ ಹೇಳಿ ಇದು ಸಿದ್ಧಾಂತವನ್ನು ಹೇಳಾಯ್ತು. ಇದಕ್ಕೆ ಒಂದು ಸಮರ್ಥನೆ ಮಾಡಬೇಕಲ್ಲ. ಸಮರ್ಥನೆ ಮಾಡಬೇಕಾದ್ರೆ ದೃಷ್ಟಾಂತದ ಮೂಲಕ ಅಂತ ಹೇಳಿ, ಈ ದೃಷ್ಟಾಂತದ ಮೂಲಕ ಏನಂತ ಇದ್ದಾರೆ, ಪ್ರಕಾಶಾದಿವತ್ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್ ಅಂತ ಇದೆಯಲ್ಲ. ಪ್ರಕಾಶಾದಿವತ್ ಇತಿ ಉಪಮ ಉಪಾದಾನಂ, ಉಪಮೋಪಾದಾನಂ. ಇಲ್ಲಿ ಅದಕ್ಕೋಸ್ಕರ ಇದು ಪ್ರಕಾಶಾದಿವತ್ತು ಅಂತ ಹೇಳಿರ್ತಕ್ಕಂಥದ್ದು ಯಾತಕ್ಕೋಸ್ಕರ, ಉಪಮ ಉಪಾದಾನಂ ಅಂದ್ರೆ ಉಪಮೋಪಾದಾನಂ ಅಂದ್ರೆ ಅದನ್ನ ಉಪಮೆ ಅಂದ್ರೆ ಹೋಲಿಕೆ, ದೃಷ್ಟಾಂತ, ದೃಷ್ಟಾಂತದ ಮೂಲಕ ಹೇಳುವುದಕ್ಕೋಸ್ಕರ ಈ ಪ್ರಕಾಶಾದಿವತ್ ಎಂಬ ಒಂದು ಪದವನ್ನ ತೆಗೆದುಕೊಂಡಿದ್ದಾರೆ. ಇದು ಬಂದಿರತಕ್ಕಂಥದ್ದು ಇದಕ್ಕೋಸ್ಕರ ದೃಷ್ಟಾಂತವನ್ನು ಹೇಳೋದಕ್ಕೆ. ಸಿದ್ಧಾಂತ ಅಲ್ಲ, ಇದು ಕೇವಲ ದೃಷ್ಟಾಂತ ರೂಪವಾಗಿ ಬಂದಿರತಕ್ಕಂಥದ್ದು. ಸಿದ್ಧಾಂತ ಯಾವುದು? ಸ್ಥಾನ ವಿಶೇಷಾತ್, ಸ್ಥಾನ ವಿಶೇಷಾತ್ ಅಂತಕ್ಕಂಥದ್ದು ಸಿದ್ಧಾಂತ ಪರ, ಪ್ರಕಾಶಾದಿವತ್ ಅಂತಕ್ಕಂಥದ್ದು ದೃಷ್ಟಾಂತ ಪರ ಅಂತ ಹೇಳಿ ಏನದಕ್ಕೆ ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಯಥಾ ಏಕಸ್ಯ ಪ್ರಕಾಶಸ್ಯ ಸೌರ್ಯಸ್ಯ ಚಾಂದ್ರಮಸಸ್ಯ ವಾ ಉಪಾಧಿಯೋಗಾತ್ ಉಪಜಾತ ವಿಶೇಷಸ್ಯ ಉಪಾಧ್ಯುಪಶಮಾತ್ ಸಂಬಂಧ ವ್ಯಪದೇಶೋ ಭವತಿ. ಉಪಾಧಿ ಭೇದಾಚ ಭೇದ ವ್ಯಪದೇಶ. ಇಷ್ಟೆ. ಈ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ. ಈಗ ಸೂರ್ಯನ ಪ್ರಕಾಶ ಹೇಗಿದೆ? ಎಲ್ಲ ಕಾಲದಲ್ಲಿಯೂ ಕೂಡ, ರಾತ್ರ ಕಾಲದಲ್ಲಿಯೂ ಕೂಡ ನಮಗೆ ನಾವು ರಾತ್ರಿ ಅನ್ಕೊಳ್ತೇವೆ, ಅಷ್ಟು ಸೂರ್ಯನ ಯಾವ ರಾತ್ರಿ? ಎಲ್ಲ ಕಾಲಗಳಲ್ಲಿಯೂ ಕೂಡ ಏನಾಗಿದೆ, ಸೂರ್ಯ ಏಕರೂಪವಾಗಿ ಪ್ರಕಾಶಿಸುತ್ತಿದ್ದಾನೆ. ಯಾವತ್ತಾನೆ ಏಕರೂಪವಾಗಿ, ಯಾವ ವಿಶೇಷವೂ ಇಲ್ಲ ಅವನಿಗೆ. ಆದರೂ ಕೂಡ ಏನಾಗಿದೆ ಅಂದ್ರೆ, ಅಯ್ಯಯ್ಯೋ ಈಗ ನಮಗೆ ಸೂರ್ಯ ಒಳ್ಳೆ ಪ್ರಕಾಶ ತೋರ್ತಾ ಇದ್ದಾನೆ. ಎಲ್ಲ ಉತ್ತರ ಅಮೆರಿಕಾದಲ್ಲಿ, ಪೂರ್ವದಲ್ಲಿರೋರಿಗೆ, ಅಮೆರಿಕಾದಲ್ಲಿರೋರಿಗೆ ಅಯ್ಯೋ ಈಗ ರಾತ್ರಿ ಕಣ್ರಿ ಅವ್ರಿಗೆ. ಓಹೋ, ಸೂರ್ಯ ಕತ್ತಲಾಗ್ಬಿಟ್ಟ, ಸೂರ್ಯನ ಪ್ರಕಾಶ ಹೊರಟಾಯ್ತಾ? ಏನು ಹೊರಟೋದಿಲ್ಲ, ಮತ್ತೆ ಹೊರಟೋಗಿದೆಯಲ್ಲ ಅವ್ರಿಗೆ ಅಂತ ಏನಿಲ್ಲ. ಉಪಾಧಿ ಸಂಬಂಧದಿಂದ. ಏನು ಉಪಾಧಿ ಸಂಬಂಧ? ಅದೇ ಏನಿಲ್ಲ, ಅದೇ ಸೂರ್ಯನಿಗೆ ಆ ಭೂಮಿ ಬಂತು, ಸೂರ್ಯನ ಪ್ರಕಾಶಕ್ಕೆ ಒಳಪಡ್ತು. ಸೂರ್ಯನ ಪ್ರಕಾಶ ಎಷ್ಟು ಅರ್ಧ ಭಾಗ ಬಿತ್ತು, ಇನ್ನು ಉಳಿದ ಹಿಂಬದಿಯ ಅರ್ಧ ಭಾಗ ಕತ್ಲಾಯ್ತು ಅಷ್ಟೇ. ಒಂದ್ ಪಕ್ಷ ಸೂರ್ಯ ಭೂಮಿ ಹೋಯ್ತು, ಭೂಮಿ ತಿರುಗಿತು, ಆ ಕತ್ತಲ ಭಾಗ ಈ ಕಡೆ ಬಂತು, ಇವನಿಗೆ ಬೆಳಕಾಯ್ತು ಅಷ್ಟೇ, ಅವನಿಗೆ ಕತ್ಲಾಯ್ತು. ಇದೆಲ್ಲ ಕತ್ತಲೆ ಬೆಳಕು, ಈ ತರ ಒಂದು ಭೇದ ಅಂತ ಇದೆಯಲ್ಲ, ಇದು ಭೇದ ತಾನೆ. ಈ ಭೇದ ಯಾವುದರಿಂದ ನಮಗೆ ತೋರ್ ಬರ್ತಾ ಇದೆ? ಈ ಒಂದು ಭೂಮಿ ಸುತ್ತಾ ಇದೆ, ಅದಕ್ಕೆ ತೋರ್ ಬರ್ತಾ ಇದೆ. ಸೂರ್ಯ ಚಲನೆಯೂ ಇಲ್ಲ, ಸುತ್ತೋದು ಇಲ್ಲ, ಒಂದು ರಾತ್ರಿನೂ ಇಲ್ಲ, ಹಗಲು ಇಲ್ಲ, ಸಂಬಂಧ ಕಡಿಮೆ ಏನೂ ಇಲ್ಲ. ಈ ಭೇದ, ಕತ್ತಲು ರಾತ್ರಿ ಎಂಬತಕ್ಕಂತಹ ಭೇದ ಈ ಒಂದು ಭೂಮಿಯ ತಿರುಗುವಿಕೆಯ ಸಂಬಂಧದಿಂದ ಬಂದದ್ದೇ ಹೊರತು ನಿಜವಾಗಿಯೂ ಕೂಡ ಸೂರ್ಯನಿಗೆ ಪ್ರಕಾಶವಿಲ್ಲದ ಒಂದು ಕಾಲ ಅಂತ ಇಲ್ಲವೇ ಇಲ್ಲ. ಮತ್ತು ಈ ಲೌಕಿಕವಾಗಿ ಉದಾಹರಣೆ ಕೊಡೋದಾದ್ರೂ ಕೂಡ ಏನ್ರಿ, ಇಲ್ಲಿ ನಮ್ಮಲ್ಲಿ ನಮಗೆ ಎಷ್ಟು ಬರ್ತಾ ಇರ್ತಾರೆ ನೋಡಿ, ನಮ್ಮಲ್ಲಿ ಸೂರ್ಯ ಪ್ರಕಾಶ ಪ್ರಖರವಾಗಿದೆ. ಇನ್ನೊಂದು ಕಿಲೋಮೀಟರ್ ಹೋದ, ಅಲ್ಲೇನಾಯ್ತು, ಅಯ್ಯೋ ಏನಿಲ್ಲ ಕಣ್ರಿ, ತುಂಬಾ ಮಂದ ಪ್ರಕಾಶ. ಸೂರ್ಯ ಇಲ್ಲಿ ಒಂಥರ ಬೆಳಗ್ತಾನೆ, ಅಲ್ಲೊಂಥರ ಬೆಳಗ್ತಾನ, ಯಾಕೆ ಈ ಭೇದ ಅಂತಂದ್ರೆ, ಭೇದ ಇಲ್ಲಪ್ಪ, ಏನ್ ಗೊತ್ತೇನು, ಅಲ್ಲಿ ಸ್ವಲ್ಪ ಮೋಡ ಬಂದ್ಬಿಡ್ತು ಅಡ್ಡ. ಅದರಿಂದ ಏನಾಗೋಯ್ತು, ಅಲ್ಲಿ
ಸ್ವಲ್ಪ ಬೆಳಕು ಕಮ್ಮಿ ಆಗೋಯ್ತು. ಹೀಗೆ ಎಲ್ಲವೂ ಕೂಡ ಉಪಾಧಿ ಸಂಬಂಧದಿಂದ, ಇವೆಲ್ಲ ಭೇದ ತಾನೆ. ಉಪಾಧಿ ಸಂಬಂಧದಿಂದ ಭೇದ. ಇಲ್ಲಿ ನಮ್ಮ ಲೌಕಿಕವಾದ ಉದಾಹರಣೆ, ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಭಗವಾನ್ ಶಂಕರರು. ಯಥಾವ, ಇದು ಒಂದು ಭೇದ ವ್ಯಪದೆ. ಇನ್ನೊಂದು ಸೂಚಿ ಪಾಶ ಆಕಾಶಾದಿಷು ಉಪಾಧ್ಯಪೇಕ್ಷೆಯ ಏವ ಏತೌ ಸಂಬಂಧ ವ್ಯಪದೇಶೌ ಭವತಃ ತದ್ವತ್. ಇಲ್ಲಂದ್ರೆ ಇದರ ಉದಾಹರಣೆ, ಸೂಜಿ ಇದೆ, ಸೂಜಿ ಕಣ್ಣಿದೆ, ಸೂಜಿಯ ದಾರ ಪೊಣಿಸ್ಕೊಂಡು ಅದೆಷ್ಟು, ಓಹೋ ಇಷ್ಟು ಆಕಾಶ, ಎಷ್ಟೋ ಒಂದು ಹೇಳೋಣ ಸಂಬಂಧ, ಎಷ್ಟು ಒಂದು 0.8 ಮೀಟ್ರ ಎಂಥದ್ದು ಏನೋ ಹೇಳೋಣ. ಮತ್ತೆ ಈ ಒಂದು ಪಾಶ ಅಂತಂದ್ರೆ ಏನು? ಪಾಶ ಅಂತಂದ್ರೆ ಹಿಂದಿನ ಕಾಲದ ಮಾತುಗಳು ಇವೆಲ್ಲವೇ. ಅದೇನ್ ಮಾಡ್ತಾ ಇದ್ರು, ಬಾವಿ ಇರ್ತಾ ಇತ್ತು, ಬಾವಿಯಲ್ಲಿ ಅಲ್ಲಿ ಕೊಡ ಅಂತ ಕಟ್ಟಿಬಿಟ್ಟು ನೀರು ಸೇರ್ತಾ ಇದ್ರು. ನಾವೆಲ್ಲ ಬೇಕಾದ್ರೆ ಸೇರಿಬಿಟ್ಟಿದೀವಲ್ಲ, ಮೈಸೂರೆಲ್ಲ ಬರೀ ಬಾವಿನೇ ಅವಾಗೆಲ್ಲ. ಬಾವಿ ಸೇರಿದ್ರು, ಅದು ಕುಣಿಕೆ ಐತಲ್ಲ, ಕುಣಿಕೆ, ಹೀಗೆ ಕುಣಿಕೆ, ಆ ಕುಣಿಕೆ ಹಾಕ್ತಾ ಇದ್ರು. ಆ ಕುಣಿಕೆ ಅದು ಒಂದು. ಈಗ ಸೂಜಿ ರಂಧ್ರ ಇದೆಯಲ್ಲ, ಅದರ ಆಕಾಶ ಇದರ ಆಕಾಶ ಏನಾಗಿದೆ? ತುಂಬಾ ಚಿಕ್ಕದು ಕಣ್ರಿ, ಈ ಆಕಾಶ ದೊಡ್ಡದಾಗಿದೆ. ಬೇಕಾದಷ್ಟು ಉದಾಹರಣೆ. ಮನೆ, ಛತ್ರ ಏನ್ರಿ, ಮನೆ ಆಕಾಶ ಚಿಕ್ಕದು, ಛತ್ರದ ಆಕಾಶ ದೊಡ್ಡದು ಅಂದ್ರೆ ಎಲ್ಲೂ ಇಲ್ಲ. ಯಾವ ದೊಡ್ಡದು ಪಡೆದು ಏನಿಲ್ಲ, ಒಂದೇ ಉಪಾಧಿ ಭೇದದಿಂದ ಅಷ್ಟೇ. ಹೀಗೆ ಸೂಚಿ ಪಾಶ ಆಕಾಶಾದಿಷು, ಸೂಚಿ ಆಕಾಶ ಪಾಶ ಆಕಾಶ ಅಂತ ಅರ್ಥ. ಸೂಚಿ ಪಾಶ ಆಕಾಶಾದಿಷು ಉಪಾಧ್ಯಪೇಕ್ಷೆಯ ಏವ ಏತೌ ಸಂಬಂಧ ವ್ಯಪದೇಶೋ ಭವತಃ ತದ್ವತ್. ಉಪಾಧಿ ಅಪೇಕ್ಷೆಯಿಂದ ಮಾತ್ರ ಈ ಒಂದು ಸಂಬಂಧ ಭೇದ ಎರಡೂ ಕೂಡ ಸಂಭವಿಸುತ್ತಿದೆ. ಯಾಕೆ? ಸಂಬಂಧ ಭೇದ ಎರಡೂ ಕೂಡ ಒಂದೇ ಇದ್ರಲ್ಲಿ ಹೇಳ್ಬಿಡ್ಬೋದು. ಸೇತು ಉನ್ಮಾನ ಒಂದ್ರಲ್ಲಿ ಹೇಳೋಕ್ಕಾಗೋದಿಲ್ಲ. ಎರಡೂ ಕೂಡ ಒಟ್ಟಿಗೆ ಇರ್ತಕ್ಕಂಥ ಸಂಬಂಧ ಭೇದ ಅಂತಕ್ಕಂಥದ್ದು. ಯಾವ ಉಪಾಧಿಯ ದೃಷ್ಟಿಯಿಂದ ಸಂಬಂಧವೂ ಹೊಂದುತ್ತೆ, ಭೇದವೂ ಹೊಂದುತ್ತೆ ಅಂತ ಹೇಳಿ, ಉಪಾಧಿಯ ದೃಷ್ಟಿಯಿಂದ ಮಾತ್ರ ಈ ಒಂದು ಎಲ್ಲ ಬ್ರಹ್ಮಕ್ಕಿಂತ ಬೇರೆಯಾಗಿ ಇನ್ನೊಂದು ತತ್ವ ಇದೆ ಎಂದು ತಿಳಿದು ಬರುತ್ತದೆ ಹೊರತು ವಸ್ತುತಃ ಬ್ರಹ್ಮಕ್ಕಿಂತ ಭಿನ್ನವಾದ ಇನ್ನೊಂದು ಸ್ವತಂತ್ರವಾದ ವಸ್ತು ಯಾವತ್ತಿಗೂ ಇಲ್ಲ ಅಂತಕ್ಕಂಥದ್ದು ಈ ಒಂದು ಸೂತ್ರದ ಒಂದು ಅರ್ಥ. ಇಲ್ಲಿ ಒಟ್ಟು ಈ ಒಂದು ಅಧಿಕರಣದಲ್ಲಿ ಏನು ಸೂಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ವೇದಗಳಲ್ಲಿ ಅಥವಾ ವೇದಾಂತಗಳಲ್ಲಿ ಬರ್ತಕ್ಕಂಥ ವಾಕ್ಯವೆಲ್ಲವೂ ಕೂಡ ಸಾಮಾನ್ಯವಾಗಿ 80% ತಗೊಳ್ಳಿ, ಎಲ್ಲವೂ ಕೂಡ ಏನು, ಇದಕ್ಕೆ ಉಪೋದ್ಬಲಕವಾಗಿಯೇ ಇವೆ. ಯಾವುದಕ್ಕೆ? ಓಹೋ ಇನ್ನೊಂದು ಬ್ರಹ್ಮ ಇದೆ ಅಂತಕ್ಕಂಥದ್ದು. ಹೇಗೆ ಅಂತಂದ್ರೆ ನೋಡಿ, ವಾಕ್ಯ ನೋಡಿ, ಅಂದ್ರೆ ಇಲ್ಲಿ ಬೇಕಾದಷ್ಟು ವಾಕ್ಯ ಹೇಳೋದು. ಹೀಗೆ ತಿಳ್ಕೊಂಡ್ರೆ ವಾಕ್ಯ ಇರೋವಾಗ ಈ ಒಂದು ಜಿಜ್ಞಾಸುವಿಗೆ ಒಂದು ಬೇರೆ ಅರ್ಥ ಬರಬಹುದು ಅನ್ನುವ ದೃಷ್ಟಿಯಿಂದ ಇದನ್ನ ಪದೇ ಇದನ್ನ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಕೇವಲ ಉಪಾಧಿಯ ಸಂಬಂಧದಿಂದ ಮಾತ್ರ ಈ ಸಂಬಂಧ ಭೇದ ವ್ಯಪದೇಶ, ಮತ್ತೆ ಈ ಒಂದು ಪರಬ್ರಹ್ಮಕ್ಕಿಂತ ಮಿಗಿರಾದ ಇನ್ನೊಂದು ತತ್ವ ಇದೆ ಎನ್ನುವಂತೆ ತೋರುತ್ತದೆ ಅಂತ ಅಷ್ಟೇ ನಿಲ್ಲಿಸ್ಬಿಟ್ರು. ಕೆಲವು ಕಡೆ ಅದಕ್ಕಿಂತಲೂ ಮುಂದೆ ಹೋಗಿ ಇಲ್ಲ ಹಾಗೆ ತೋರ್ತಾ ಇದ್ದರೂ ಕೂಡ ಏನು, ಈ ಒಂದು ಸ್ವರೂಪದಲ್ಲಿ ನಿಜವಾಗಿಯೂ ಕೂಡ ತೋರತಕ್ಕಂತಹ ಕಾಲದಲ್ಲಿ ಒಂದು ಸ್ವರೂಪ, ತೋರದೆ ಇರತಕ್ಕಂತಹ ಕಾಲದಲ್ಲಿ ಇನ್ನೊಂದು ಸ್ವರೂಪ ಅಂತ ಇಲ್ಲ. ಹಾವಾಗಿ ತೋರುವಂತಹ ಕಾಲದಲ್ಲಿ ಹಾವಿನ ಸ್ವರೂಪ, ಹಾವಿನ ಜ್ಞಾನ ಹೋದ ಮೇಲೆ ಹಗ್ಗವಾಗಿ ಕಾಣತಕ್ಕಂತಹ ಸ್ವರೂಪ, ಹಗ್ಗದ ಸ್ವರೂಪ ಕಾಲದಲ್ಲಿ ಹಗ್ಗದ ಸ್ವರೂಪ ಅಂತಕ್ಕಂಥದ್ದಿಲ್ಲ. ಇದನ್ನ
ಮೊದಲನೇ ಅಧ್ಯಾಯದಲ್ಲಿ ತ್ರಯಾಣಾಮೇವ ಚೈವೋಪನ್ಯಾಸ ಪ್ರಶ್ನಶ್ಚ ಅಂತಕ್ಕಂಥ ಸೂತ್ರದಲ್ಲಿ ಅದು ಹೇಳಿದ್ದಾರೆ. ಸಂತಮಸೆ ಪತಿತಾಂ ಕಾಂಚಿಂ ದ್ರಜ್ಜುಂ ದೃಷ್ಟ್ವಾ ಅಹಿಮನ್ಯಮಾನಃ ಭೀತೋ ವೇಪತುಶ್ಚ ಪಲಾಯಿತುಮಾರಭತೆ. ಅದು ಆಮೇಲೆ ತತ್ರ ಬ್ರೂಯಾತ್ ನಾಯಮಹಿ ಸರ್ಪ ನಾಯಮಹಿ ರಜ್ಜುರೇವ ಇತಿ ಸಹ ತಮ್ ಉಪಶ್ರುತ್ಯ, ಅವನು ಅದನ್ನು ಕೇಳಿ ಇಲ್ಲ ಇದು ಹಗ್ಗಾಗ ತಮ್ ಉಪಶ್ರುತ್ಯ ಏನ್ ಮಾಡ್ತಾನೆ, ಅವನೇನು ಓಹೋ ಅಹಿ ಬುದ್ಧಿಂ ಉತ್ಸೃಜೇತ್, ಸರ್ಪದ ಬುದ್ಧಿ ಬಿಟ್ಬಿಡ್ತಾನೆ, ಮತ್ತೆ ಬೆವರ್ತಾ ಇದ್ದ, ಓಡ್ತಾ ಇದ್ದ, ಎಲ್ಲ ನಿಂತೋಯ್ತು. ಆದರೆ ನಹಿ ಅಹಿಬುದ್ಧಿ ಕಾಲೇ ತದಪಗಮ ಕಾಲೇ ಚ ವಸ್ತುನಃ ಕಶ್ಚಿತ್ ವಿರೋಧೋ ದೃಶ್ಯತೆ. ನಹಿ ಅಹಿಬುದ್ಧಿ ಕಾಲೇ ವಿರೋಧೋ ನ ದೃಶ್ಯ. ಅದೇ ಅಹಿಬುದ್ಧಿ ಆಗಲೂ ಅಷ್ಟೇ, ಸರ್ಪದ ಬುದ್ಧಿ ಇದ್ದಾಗಲೂ ಅಷ್ಟೇ, ರಜ್ಜುವಿನ ವಸ್ತುವಿನ ಸ್ವರೂಪದಲ್ಲಿ ಯಾವ ಭೇದವೂ ಇಲ್ಲ. ರಜ್ಜುವಿನ ಸ್ವರೂಪ ಇದ್ದಾಗ ಓಹೋ ಇದುವರ ತನಕ ಸರ್ಪ ಬುದ್ಧಿ ಇತ್ತು, ಈಗ ಬಂದ್ಬಿಡ್ತು ರಜ್ಜುವಿನ ಬುದ್ಧಿ ಅಂತ ಇಲ್ಲ. ಯಾವಾಗಲೂ ಅಷ್ಟೆ ಸ್ಪಷ್ಟವಾಗಿ ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ, ಬೇಕಾಶ್ ಹೇಳಿದ್ದಾರೆ. ಇನ್ನು ಮುಂದೆ ಒಂದು 3 ಸೂತ್ರ ಇದೆ. ಇದು ಅದರಲ್ಲಿ ಮುಂದೊಂದೇನೋ ಇದೆ. ಇದು ಉಪಪತ್ತೇಶ್ಚ ಅಂದ್ರೆ ಇಷ್ಟೂ ಕೂಡ ಈ ಒಂದು ವೇದವಾಕ್ಯಗಳು, ವೇದಾಂತ ವಾಕ್ಯಗಳು ಮತ್ತೆ ಈ ಒಂದು ಅದಕ್ಕೆ ತಕ್ಕ ಉದಾಹರಣೆಗಳನ್ನು ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಉಪಪತ್ತ ಇದೆ ನೋಡಿ. ಯಾವತ್ತೂ ಕೂಡ ಒಂದು ವಿಚಾರ ಹೇಳಿದ್ರೆ ಅದು ಹೊಂದಬೇಕದು, ಹೌದ್ ತಾನೆ. ಈಗ ಒಬ್ಬ ಹುಡುಗ ಇದ್ದಾನೆ, ಒಂದು 8 ವರ್ಷದ ಬಾಲಕ. ಅವನು ಏನಪ್ಪ ಚೆನ್ನಾಗಿ ಊಟ ಮಾಡ್ತಾನೆ ಅಂತ ಹೇಳಿದ್ರು. ಚೆನ್ನಾಗಿ ಊಟ ಮಾಡ್ತಾನೆ ಅಂತ ಹೇಳಿದ್ರು, ಊಟ ಮಾಡ್ತಾನೆ ಬೇಡ ಬಿಟ್ಬಿಡಿ. ಚೆನ್ನಾಗಿ ಓಡ್ತಾನೆ ಅಂತ ಹೇಳಿದ್ರು. ಚೆನ್ನಾಗಿ ಓಡ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಅದಕ್ಕೆ? ಚೆನ್ನಾಗಿ ಓಡ್ತಾನೆ ಅಂದ್ರೆ ಒಂದ್ ಇಲ್ಲಿಂದ 200 ಮೀಟರ್ ಚೆನ್ನಾಗಿ ಓಡ್ತಾರೆ ಅಂತ ಅರ್ಥ ಅಷ್ಟೇ ಹೊರತು, ಚೆನ್ನಾಗಿ ಓಡ್ತಾನೆ ಅಂದ್ರೆ ಮೈಸೂರಿಂದ ಬೆಂಗಳೂರು ಓಡ್ಬಿಡ್ತಾರೆ ಅಂತ ಅರ್ಥನ? ಏನಿಲ್ಲ. ಹಾಗೆ ಇದಕ್ಕೆ ಹೇಗೆ ಯಾವ ಒಂದು ದೃಷ್ಟಾಂತ ಅದು ಇದೆಲ್ಲ ಅಷ್ಟಕ್ಕೆ ಮಾತ್ರ ಅರ್ಥ ಮಾಡಬೇಕು, ಬೇರೆ ರೀತಿ ಅರ್ಥ ಮಾಡಬಾರ್ದು. ಮತ್ತೆ ಹೊಂದುವುದಕ್ಕೆ ಹಬ್ಬ ಅವನು ಓಡ್ತಾನೆ ಅಂದ್ರೆ 200 ಮೀಟರ್ ಓಡ್ಬೋದು. ಏನ್ರಿ ಓಡ್ತಾ ಮೈಸೂರು ಬೆಂಗಳೂರು ಹೊಂದುತ್ತಾದ ಅವನಿಗೆ? ಹೊಂದಲ್ಲ. ಹೊಂದು ವಿಚಾರವನ್ನು ಹೇಳ್ಬೇಕು. ಅದನ್ನ ಹೊಂದುವುದರಿಂದಲೂ ಕೂಡ ಹೀಗೆ ಅಂತ ಹೇಳ್ತಾರೆ ಮುಂದಿನ ಸೂತ್ರದಲ್ಲಿ, ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಭಾನುವಾರ